ಇದು ಗುಬ್ಬಿ, ಹಾ ಅದು ನಂದು, ಹಾ ಅದು ಗುಬ್ಬಿದು ಮಗಳು ರಾಧಾ, ಹಾ ಶಮ್ಮಿದು ಮಗಳು ನಂದಿನಿ. ಯಾಕೆಂದ್ರೆ ನಾನು ನಿಮ್ಮ ಪೇಜ್ ಸಂಪೂರ್ಣ ಸಹಜ ಕೃಷಿ ಎಂಬ ನಿಮ್ಮ ಏನ್ ಪೇಜ್ ಇದೆ ಅದು ಯೂಟ್ಯೂಬ್ ಇರ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಇರ್ಲಿ ತುಂಬಾ ಫಾಲೋ ಮಾಡ್ತಾ ಇದ್ದೇನೆ ನಾನು. ಒಂದಷ್ಟು ಖುಷಿ ಆಗುತ್ತೆ ನೀವು ಒಂದಷ್ಟು ಮಾಹಿತಿಗಳನ್ನೆಲ್ಲ ಕೊಡುವಾಗ. ಒಂದರಲ್ಲಿ ಸಿಕ್ಕುವ ಒಂದು ಕಾಯಿ ಬಿಡುವಾಗ ಹಾ. ಇದು ಮುಗಿಯುವಾಗ ಈ ಬಳ್ಳಿ ಇನ್ನೊಂದರಲ್ಲಿ ಸಿಗ್ತದೆ ನಮ್ಗೆ. ಹಾ. ಸೊ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರ್ತದೆ. ಕೆಲವೊಂದು ಮನೆಗಳಲ್ಲಿ 3 ಸೆನ್ಸ್ 5 ಸೆನ್ಸ್ ಜಾಗ ಇದ್ದವರು ಒಂದಷ್ಟು ಸಣ್ಣ ಮಟ್ಟದಲ್ಲಿ ಏನಾದ್ರೂ ಒಂದು ತೋಟಗಾರಿಕೆ ಮಾಡುವಂತದ್ದನ್ನು ಹೂಗಳನ್ನು ಬೆಳೆಸುವಂತದ್ದು ನೋಡ್ತೇವೆ. ಆದ್ರೆ ಇವತ್ತು ಇಲ್ಲಿ ಬಂದಾಗ ಇನ್ನೂ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ರೋಷನ್ ಅವರು ಆರ್ಗ್ಯಾನಿಕ್ ಕೃಷಿಗಳ ಜೊತೆಗೆ ಕರೆಕ್ಟ್. ಇದು ಮಳೆ ಆದ್ರಿಂದಾಗಿ ಇದು ಸ್ವಲ್ಪ ಡಲ್ ಆಗಿದೆ. ಗಿಡ ಡಲ್ ಆಗಿದ್ದಕ್ಕೆ ನೋಡಿ ಇಷ್ಟು ಹೈಟ್ ಬಂದಿದೆ, ಅಂದ್ರೆ 3 ಅಡಿ. ಇದು ಸರಿಯಾಗಿ ಬೆಳೆದ್ರೆ ಸುಮಾರು ಒಂದು 5 ಅಡಿ ಬರ್ತದೆ. ಒಬ್ಬ ಮನುಷ್ಯನಷ್ಟು ಉದ್ದಕ್ಕೆ ಒಂದು ಪಡವಲಕಾಯಿ ಬರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ವಿಶೇಷವಾಗಿರುವಂತಹ ಸಂಗತಿಯನ್ನು ತೋರಿಸುವುದಕ್ಕೋಸ್ಕರ ನಾನು ಇವತ್ತು ಮಂಗಳೂರು ಸಿಟಿಗೆ ಬಂದಿದ್ದೇನೆ. ಇದು ಸುಮಾರು ಒಂದು 2 ವರ್ಷದಿಂದ ನಾನು ಚಾನಲ್ ಮಾಡಿದ ಮೇಲೆ ಮಂಗಳೂರು ಸಿಟಿಯ ಫಸ್ಟ್ ವಿಡಿಯೋ. ಆ ರೀತಿಯ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಯಾಕೆ ಅಂತ ಹೇಳಿದ್ರೆ ಸಿಟಿಯಲ್ಲಿ ಕೃಷಿ ಮಾಡುವುದು ಅಂತ ಹೇಳಿದ್ರೆ ತುಂಬ ಕಷ್ಟದ ಕೆಲಸ ಮತ್ತು ಸವಾಲಿನ ಕೆಲಸ. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿರುವವರು ಕುಲಶೇಖರದ ಅಳಪೆಯ ರೋಷನ್ ಅವರು. ಅವರು ತುಂಬಾ ಯಂಗ್, ಅದರೊಟ್ಟಿಗೆ ಕೃಷಿಯನ್ನೇ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡಿರುವಂತದ್ದು ದನ, ಅದರೊಟ್ಟಿಗೆ ಆಡು ಸಾಕಣೆ ಮಾಡ್ತಿದ್ದಾರೆ. ಮತ್ತು ಒಂದು ಸಿಸ್ಟಮೆಟಿಕ್ ಆಗಿರುವಂತ ಮನೆಗೆ ಬೇಕಾದ ತರಕಾರಿಯನ್ನು ಬೆಳೆಯುವಂತ ಒಂದು ಕೈತೋಟವನ್ನು ಮಾಡಿದ್ದಾರೆ. ಆ ಕೈತೋಟದಿಂದ ನಿಮ್ಗೆ ಅವ್ರ ಜೊತೆ ಮಾತಾಡ್ತಾ ಆ ಕೈತೋಟವನ್ನು ಹೇಗೆ ಮಾಡಿದ್ದಾರೆ ಮತ್ತು ಸಿಟಿಯಲ್ಲಿ ಅದರ ಉಪಯೋಗ ಏನು ಅನ್ನುವಂತ ಎಲ್ಲ ಸಂಗತಿ ನಿಮ್ಗೆ ತಿಳಿಸ್ತೇನೆ. ರೋಷನ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಒಂದು ಸುಂದರವಾಗಿರುವಂತ ಕೈತೋಟವನ್ನು ಮಾಡಿದಿರಿ ಮತ್ತು ಸಿಸ್ಟಮೆಟಿಕ್ ಆಗಿ ಮಾಡಿದಿರಿ. ಇದು ಎಷ್ಟು ವರ್ಷ ಆಯ್ತು ಈ ಕೈತೋಟ ಮಾಡಿ? ಇದು 1.5 ವರ್ಷ ಆಗಿದೆ. ಇದು ಯಾವ ಕಾನ್ಸೆಪ್ಟ್ ಮೇಲೆ ಮಾಡಿರುವಂತದ್ದು ನೀವು? ಈಗ ಒಂದು ಚಿಕ್ಕ ಜಾಗ. ಈಗ ಇದರಲ್ಲಿ ನಿಮ್ಗೆ ಕಾಣ್ತದೆ, ಇಲ್ಲಿ ಹಳದಿ ಉಂಟು, ಹಸಿರು ಮೆಣಸು ಉಂಟು, ಅರಶಿನ, ಮೆಣಸಿನಕಾಯಿ, ಅರವೆ ಸೊಪ್ಪಲ್ಲಿ 3 ಕಲರ್ ಉಂಟು, ಹಸಿರು, ಕೆಂಪು ಮತ್ತೆ ಬಿಳಿ. ಇದೊಂದು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಮಾಡಿರೋದಲ್ಲ? ಇದು ಒಂದು ಗ್ರೋ ಬ್ಯಾಗ್ ಅಲ್ಲಿ ಬಾಕ್ಸ್ ಮಾಡಿದಾವೆ. ಕರೆಕ್ಟ್ ಕರೆಕ್ಟ್. ಹುಲ್ಲು ಬರ್ತದೆ, ಹುಲ್ಲು ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಹುಲ್ಲು ಉಪಯೋಗ ಆಗ್ಲಿ ಅಂತ ಹೇಳಿ. ಹೌದು. ಇದು ನಮ್ದು ಅಲ್ಸಂಡೆ. ಅಲ್ಸಂಡೆ ಅಲ್ಲಿ 2 ಕಲರ್ ಉಂಟು, ಹಸಿರು ಮತ್ತೆ ಕೆಂಪು. ಒಂದರಲ್ಲಿ ಸಿಕ್ಕುವ ಒಂದು ಕಾಯಿ ಬಿಡುವಾಗ ಇದು ಮುಗಿಯುವಾಗ ಈ ಬಳ್ಳಿ ಇನ್ನೊಂದರಲ್ಲಿ ಸಿಗ್ತದೆ ನಮ್ಗೆ. ಸೊ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರ್ತದೆ. ಸ್ಟಾರ್ಟಿಂಗ್ ಮನೆಗೆ ಬೇಕಾಗಿರೋದು. ಹೌದೌದು, ಮನೆಗೆ ಮತ್ತೆ ಮಾರ್ಕೆಟಿಗೆ ಸಹ ಹಾಕ್ತೇವೆ ನಾವು. ಆಗ್ತದಾ? ಸಾವಯವ ಕೃಷಿ ಮಾಡೋದಕ್ಕಿಂತ ಮುಂಚೆ ಒಂದು 2 ವರ್ಷ ನಮ್ದು ಸ್ವಲ್ಪ ಕೆಮಿಕಲ್ ಫಾರ್ಮಿಂಗ್ ಇತ್ತು. ಅದರಲ್ಲಿ ಇದಕ್ಕಿಂತ ಜಾಸ್ತಿ ಡಬಲ್ ನಾವು ತೆಗೆದಿದ್ದೇವೆ. ಆದ್ರೆ ಮಣ್ಣು ಹಾಳಾಗಿದೆ. ಮತ್ತೆ ಹೊರಗಿಂದ ಮಣ್ಣು ತಂದು ಪುನಃ ಸಾವಯವ ಕೃಷಿ ಪ್ರಕಾರ ದನದ ಗೊಬ್ಬರ ಮತ್ತೆ ಆಡಿದ ಗೊಬ್ಬರ ಮಿಕ್ಸ್ ಮಾಡಿ ಈಗ ರೀಚಾರ್ಜ್ ಮಾಡಿದ್ದೇವೆ. ಈಗ ರೀಚಾರ್ಜ್ ಮಾಡಿ ಈ ಸಲ ಮಳೆ ಜಾಸ್ತಿ ಬಂತು, ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ ಪ್ರಾರಂಭ ಆಗ್ಬೇಕಷ್ಟೇ. ಹೌದು. ಈಗ ಮಳೆ ಆಲ್ಮೋಸ್ಟ್ ಕಮ್ಮಿ ಆಗ್ತುಂಟು, ಇನ್ನು ಸ್ಟಾರ್ಟ್ ಆಗ್ತದೆ. ಇದು ಮನೋಲಿ ತೊಂಡೆಕಾಯಿ, ವೆರಿ ಅಗ್ರೆಸಿವ್. ಇದು ಬೇರೆ ಯಾವ ಬಲ್ಲಿಗೆ ಬಿಡುದಿಲ್ಲ. ಇದು ಬಂದ್ರೆ ಇದು ಬೇರೆ ಎಲ್ಲದಕ್ಕೆ ಓವರ್ಟೇಕ್ ಮಾಡ್ತದೆ. ಅದಕ್ಕೆ ಇದು ಸೆಂಟ್ರಲ್ಲಿ ಹಾಕಿದ್ದೇವೆ ನಾವು. ಒಂದು 10 kg ಜನವರಿ ಟೈಮ್ ಅಲ್ಲಿ ಸಿಗ್ತದೆ. ಎಷ್ಟು ದಿನಕ್ಕೆ? ಅದು ಒಂದು 2 ದಿನಕ್ಕೆ ಒಮ್ಮೆ, 2-3 ದಿನಕ್ಕೆ ಒಮ್ಮೆ 10 kg ಸಿಗ್ತದೆ. ಇಷ್ಟುವರೆಗೆ ನಾವು ಸಾವಯವ ಕೃಷಿಯಲ್ಲಿ ತೆಗಿಲಿಲ್ಲ, ಯಾಕಂದ್ರೆ ಅದಕ್ಕೆ ಸೀಸನ್ ಉಂಟು. ಹೌದು. ಆ ಸೀಸನ್ ಬರುವಾಗನೇ ಅದು ಬಲ್ಲಿ ಮತ್ತೆ ನೀರು ಮತ್ತೆ ಎಲ್ಲ ಅದಕ್ಕೆ ರೆಡಿ ಆಗಿರ್ಬೇಕು. ಸೊ ಸೀಸನ್ 2-3 ಸಲ ಮಿಸ್ ಆಗಿದೆ. ಈ ಸಲ ಎಲ್ಲ ಸೆಟ್ ಆಗಿದೆ. ಈ ಸಲ ಜನವರಿಯಲ್ಲಿ ಹುಲ್ಲು ಬರಬಾರದು ಅಂತೇಳಿ ಹಾಕಿರುವಂತದ್ದಲ್ಲ? ಇದು ವೀಡ್ ಮ್ಯಾಟ್. ತೊಂಡೆಕಾಯಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕು. ಆ ಡ್ರಿಪ್ ಅಲ್ಲಿ ಅದು ವರ್ಕೌಟ್ ಆಗುದಿಲ್ಲ, ಸಾಕಾಗುದಿಲ್ಲ. ಫುಲ್ ಕೋಲ್ಡ್ ಆಗ್ಬೇಕು. ಹೌದು, ಹಸೆ ಇರ್ಬೇಕು. ಮಲ್ಚಿಂಗ್ ಮ್ಯಾಟ್ ಹಾಕಿ ಮಾಡ್ಬಹುದು 1.5 ಫೀಟ್ ಮಾಡಿ. ಆದ್ರೆ ಅದಕ್ಕೆ ಡ್ರಿಪ್ ಎಲ್ಲ ಕೊಟ್ಟು ಡ್ರಿಪ್ ಅಲ್ಲಿ ಅದು ಬ್ಲಾಕ್ ಎಲ್ಲ ಆಗ್ಬಾರ್ದು. ನಾವು ಜೀವಾಮೃತ ಎಲ್ಲ ಮಿಕ್ಸ್ ಮಾಡುವಾಗ ಅದೆಲ್ಲ ಕರೆಕ್ಟ್ ಫಿಲ್ಟರ್ ಮಾಡಿ ಹೋಗ್ಬೇಕು, ಇಲ್ಲದ್ರೆ ಅದೆಲ್ಲ ಡ್ರಿಪ್ ಪೈಪ್ಸ್ ಬ್ಲಾಕ್ ಆಗ್ತದೆ. ಕರೆಕ್ಟ್ ಕರೆಕ್ಟ್. ಸೊ ಸ್ಪ್ರಿಂಕ್ಲರ್ ಹಾಕಿದ್ದೇವೆ. ಮತ್ತೆ ಇದು ಎಕ್ಸೆಸ್ ನೀರು ಇಲ್ಲಿ ತೋಡಿಗೆ ಹೋಗ್ತದೆ. ಅಲ್ಲಿ ಈಗ ನೆಕ್ಸ್ಟ್ ನಾವು ಏನ್ ಮಾಡ್ಲಿಲ್ಲ, ಆದ್ರೆ ಒಂದರಿಂದ ಒಂದಕ್ಕೆ ಬೆನಿಫಿಟ್ ಉಂಟು. ಕರೆಕ್ಟ್ ಕರೆಕ್ಟ್. ನೋಡಿ ಸ್ನೇಹಿತರೆ, ಇದು ಪೂರ್ತಿ ತೊಂಡೆಕಾಯಿಯ ಚಪ್ಪರ್ ಮಾಡಿರೋದು, ಅಂದ್ರೆ ಕಮರ್ಷಿಯಲ್ ವಿಚಾರಕ್ಕೋಸ್ಕರ ಮಾಡಿರೋದು. ಇದರ ಸೈಡ್ ಅಲ್ಲಿ ಎಲ್ಲ ಮನೆಗೆ ಬೇಕಾಗಿರುವಂತ ತರಕಾರಿ ಬೆಳೆಯುವಂಥದ್ದು, ಅದರ ಮಧ್ಯದಲ್ಲಿ ಹೊರಗಡೆ ಮಾರಾಟ ಮಾಡ್ಲಿಕ್ಕೆ ತೊಂಡೆಕಾಯಿ ಬೆಳೆಯುವಂಥದ್ದು. ಅದಕ್ಕೆ ಎಲ್ಲವನ್ನು ಕಬ್ಬಿಣದ ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ. ಯಾವುದೇ ಮರಗಳಿಲ್ಲ. ಒಂದು ಬಾರಿ ಖರ್ಚಾಗ್ತದೆ, ಆದ್ರೆ ಪ್ರತಿ ವರ್ಷ ಮಾಡುವಂತ ಖರ್ಚುಗಳು ಇದರಿಂದ ತಪ್ಪದಲ್ಲ.
ಮತ್ತೆ ಇಲ್ಲಾಂದ್ರೆ ಇದಕ್ಕೆ ಈಗ ಲೇಬರ್ ಚಾರ್ಜ್ ತುಂಬಾ ಆಗ್ತದಲ್ಲ ಪ್ರತಿ ವರ್ಷ ಮಾಡ್ಲಿಕ್ಕೆ ಇದ್ರ ದುಂಪಗಳೆಲ್ಲ. ಹೌದೌದು, ಅದು ಇಡೀ ವರ್ಷ ಹುಲ್ ತೆಗಿತಾ ಇರ್ತಾರೆ. ಸೊ ಇದರಲ್ಲಿ ನಮ್ಗೆ ಹುಲ್ಲಿದ್ದು ಒಂದು ತೊಂದರೆ ಇಲ್ಲ. ಹ್ಮ್. ಇಡೀ ವರ್ಷ ನಮ್ಗೆ ಜಸ್ಟ್ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು ಬೂದಿ ಎಲ್ಲ ಕೊಟ್ಟು ನಮ್ಗೆ ಸುಲಭ ಆಗ್ತದೆ. ಸುಲಭ ಆಗುತ್ತಲ್ಲ. ಕ್ರಿಮಿಕೀಟದ ವಿಷಯ, ಹಾ. ಕ್ರಿಮಿಕೀಟ ಒಂದು ದೊಡ್ಡ ಚಾಲೆಂಜ್. ಅದಕ್ಕೆ ಇಂಥದ್ದೆಲ್ಲ ನಾವು ಹಾ. ಹೂ ಎಲ್ಲ ಹಾಕ್ತೇವೆ. ಹೂ, ಅಂದ್ರೆ ತುಳಸಿ. ಅದನ್ನು ಡೈವರ್ಟ್ ಮಾಡ್ಲಿಕ್ಕೆ. ಹಾ, ಅದು ನ್ಯಾಚುರಲ್ ರಿಪೆಲೆಂಟ್. ಹಾ. ಸೊ ಕೆಮಿಕಲ್ ಸ್ಪ್ರೇ ಹೊಡಿಬೇಕಂತಿಲ್ಲ, ಖಾಲಿ ನೀಮ್ ಆಯಿಲ್ ಹೊಡೆದ್ರೆ ಸಾಕು. ಹಾ. ಅದು ಸಹ ಡೈಲ್ಯೂಟ್ ಮಾಡಿನೇ ಹೊಡಿಬೇಕು, ಯಾಕಂದ್ರೆ ತಿಂತಾರಲ್ಲ. ನೋಡಿ, ಇದು ವೈಟ್ ಬೆಂಡೆ, ಬಿಳಿ ಬೆಂಡೆ ಅಂತ ಹೇಳ್ತೇವೆ ನಾವು. 2 ಬೀಜಕ್ಕೆ ಇಟ್ಟಿದ್ದಾರೆ, ಮನೆಗೆ ಬೇಕಾಗಿರುವಂತದ್ದು ಮಾಡಿದ್ದಾರೆ ಇಲ್ಲಿ. ಈ ರೀತಿ ಇದು ನೋಡಿ ಊರಿನ ಪಡವಲಕಾಯಿ. ಸಾಧಾರಣ ಸಿಟಿಯಲ್ಲಿ ನಿಮಗೆ ಪಡವಲಕಾಯಿ ನೀವು ತಿಂದ್ರೆ ಅದು ಸ್ವಲ್ಪ ಹೆಚ್ಚು ಉದ್ದ ಇರೋದಿಲ್ಲ, ಮತ್ತೆ ಅದು ಮಣ್ಣದಿಂದ ಹಾಗೆ ಆಗ್ತದೆ. ಅಂದ್ರೆ ಒಂದು ರೀತಿಯಲ್ಲಿ ಏನು ಟೇಸ್ಟ್ ಇರೋದಿಲ್ಲ. ಇದೊಂದು ಸ್ಪೆಷಲ್ ಟೇಸ್ಟ್ ಇರುವಂತ ಊರಿನ ವೆರೈಟಿ. ಇದು ಹರಿಕೃಷ್ಣ ಕಾಮತ್ರ ಕೊಟ್ಟರಲ್ಲ ನಿಮಗೆ. ಇದೆಲ್ಲ ಹರಿಕೃಷ್ಣ ಕಾಮತ್ ಮತ್ತೆ ನಮ್ಮ ಸಾವಯವ ಬೆಳೆಗಳಿಂದ ಬೀಜ ಎಲ್ಲ ಅವರೇ ಸಪ್ಲೈ ಮಾಡ್ತಾರೆ. ಕರೆಕ್ಟ್. ಇದು ಮಳೆ ಆದ್ರಿಂದಾಗಿ ಇದು ಸ್ವಲ್ಪ ಡಲ್ ಆಗಿದೆ. ಗಿಡ ಡಲ್ ಆಗಿದ್ದಕ್ಕೆ ನೋಡಿ ಇಷ್ಟು ಹೈಟ್ ಬಂದಿದೆ, ಅಂದ್ರೆ 3 ಅಡಿ. ಇದು ಸರಿಯಾಗಿ ಬೆಳೆದ್ರೆ ಸುಮಾರು ಒಂದು 5 ಅಡಿ ಬರ್ತದೆ. ಒಬ್ಬ ಮನುಷ್ಯನಷ್ಟು ಉದ್ದಕ್ಕೆ ಒಂದು ಪಡವಲಕಾಯಿ ಬರ್ತದೆ. ಇದರ ಬೀಜಗಳು ಕೂಡ ಬೇರೆ ಬೇರೆ ಕಡೆಯಲ್ಲೆಲ್ಲ ಸಿಗ್ತದೆ. ನಮ್ಮ ಹತ್ರ ಈಗ ಅದರದ್ದು ಸ್ಟಾಕ್ಗಳಿಲ್ಲ. ಸೊ ಈ ಸೈಡ್ ತರಕಾರಿ ಪಾಚೆಯಲ್ಲಿ ನವಿಲು ಬರಬಾರ್ದಂತ ಹೇಳಿ ನಾವು ಮೇಲೆ ಸೈಡ್ ಅಲ್ಲಿ 1.2 mm ಇದ್ದು ಹಗ್ಗ ಹಾಕಿದ್ದೇವೆ. ಹಾ. ಮೇಸ್ತ್ರಿ ಹಗ್ಗ. ಹಾ. ಈ ಸೈಡ್ ಅಲ್ಲಿ ನಾವು ಎಕ್ಸ್ಟೆನ್ಷನ್ ಮಾಡಿ ಹಸಿರು ನೆಟ್ ಹಾಕಿದ್ದೇವೆ. ಹಾ. ಅದರ ಒಟ್ಟಿಗೆ ಶುಂಠಿ, ಅರಸಿನ, ಹಸಿರು ಮೆಣಸು, ಇಲ್ಲಿ ಸಹ ಸ್ವಲ್ಪ ಬೆಂಡೆ ಉಂಟು. ಬೆಂಡೆಯಲ್ಲಿ 3 ಕಲರ್ ಉಂಟು, ಹಸಿರು, ಬಿಳಿ ಮತ್ತೆ ಕೆಂಪು ಬೆಂಡೆ. ಇದರಲ್ಲಿ ಮುಂದೆ ನೋಡಿದ್ರೆ ಅಲ್ಲಿ ಸಹ ಅಲಸಂಡೆ ಉಂಟು. ಈ ಸಲ ನಮ್ಗೆ ಸ್ವಲ್ಪ ಜಾಸ್ತಿನೇ ಕ್ರಾಪ್ ಸಿಗ್ಬಹುದು. ಯಾಕಂದ್ರೆ ಒಂದು 2-3 ವರ್ಷದಿಂದ ಸ್ವಲ್ಪ ತಪ್ಪು ಮಾಡಿ ಪೆಟ್ಟೆಲ್ಲ ಸ್ವಲ್ಪ ತಿಂದು ಮಳೆದು ಬಿಸಿಲು ಇದೆಲ್ಲ ಈ ಸಲ ಸ್ವಲ್ಪ ಕರೆಕ್ಟ್ ಸೆಟ್ ಆಗಿದೆ. ಅರಿಶಿನ ಲೋಕಲ್ ಸಾವಯವನ ಎಲ್ಲ ಲೋಕಲ್ ನಮ್ದು. ಅರಿಶಿನ ಮತ್ತೆ ಶುಂಠಿ ಎಲ್ಲ ಲೋಕಲ್, ದಕ್ಷಿಣ ಕನ್ನಡದ ಐಟಮ್ಸ್ ಮಾತ್ರ ನಾವು. ಯಾಕಂದ್ರೆ ನಮ್ಮ ಬಿಸಿಲಿಗೆ, ನಮ್ಮ ನೀರಿಗೆ, ರೈನ್ ಡ್ರಾಪ್ ಇದ್ದ ಸೈಜಿಗೆಲ್ಲ ಅದು ಬೇರೆ ಯಾವ್ದು ವರ್ಕೌಟ್ ಆಗುದಿಲ್ಲ ನೋಡ್ಲಿಕ್ಕೆ. ಸೊ ಇಲ್ಲಿ ಈಗ ಸದ್ಯಕ್ಕೆ ಒಂದು ಲಾಸ್ಟ್ 3 ವರ್ಷದಿಂದ ಎನ್ನಪೋಯ ಸ್ಕೂಲ್ ಅವರು ಬಂದಿದ್ದಾರೆ, ಮತ್ತೆ ಶಕ್ತಿ ಸ್ಕೂಲ್ ಅವರು ಬಂದಿದ್ದಾರೆ. ಇವತ್ತು ಸೇಂಟ್ ಜೋಸೆಫ್ಸ್ ಜಾಯ್ಲ್ಯಾಂಡ್ ಸ್ಕೂಲ್ ತೊಕ್ಕೋಟಿಂದ ಬರ್ತಿದ್ದಾರೆ. ಮತ್ತೆ ತುಂಬಾ ಕ್ಲಬ್ಸ್ ಉಂಟು, ಮಾಮ್ ಅಂಡ್ ಹಕೋನು ಮಟಾಟ ಅಂತ ಹೇಳಿ ಅವರ ಮಕ್ಕಳು ಸಹ ಇಟ್ಕೊಂಡು ಬರ್ತಾರೆ. ಸೊ ಸಾಧಾರಣ ಮಂಗಳೂರು ಸಿಟಿಯಲ್ಲಿ ತುಂಬಾ ಜನರದು ಸಪೋರ್ಟ್ ಉಂಟು ನಮ್ಗೆ. ಬಂದು ವಿಸಿಟ್ ಮಾಡ್ತಾರೆ, ಮಾಹಿತಿ ಕೇಳ್ತಾರೆ, ಮಾಹಿತಿ ತಕೊಂಡು ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ಜಾಸ್ತಿ ಮಕ್ಕಳು ಬರ್ತಾರೆ. ಸೊ ಅವ್ರು ಬರುವಾಗ ಅವರ ಟೀಚರ್ಸ್ ಒಟ್ಟಿಗೆ ಬರ್ತಾರೆ. ಮತ್ತೆ ಪ್ರತಿ 10ರಿಂದ 30 ಮಕ್ಕಳಿಗೆ 1 ಟೀಚರ್ ಮತ್ತೆ 1 ಅಸಿಸ್ಟೆಂಟ್ ಇರ್ತಾರೆ, 1 ಹೆಲ್ಪರ್ ಇರ್ತಾರೆ ಅವ್ರಿಗೆ ಗೈಡ್ ಮಾಡ್ಲಿಕ್ಕೆ. ಅವ್ರಿಗೆ ಅರ್ಥ ಆಗ್ತದ ಮಕ್ಕಳಿಗೆ. ನಮ್ದಂದ್ರೆ ಥೀಮ್ ಬೇಸ್ಡ್. ಈಗ ಕ್ರಿಮಿಕೀಟದ ವಿಷಯ ಆದ್ರೆ ಆ ದಿವಸ ಅವ್ರು ಖಾಲಿ ಕ್ರಿಮಿಕೀಟದ ವಿಷಯ ಮಾತ್ರ ಮಾತಾಡ್ತಾರೆ. ಮತ್ತೆ ಗೊಬ್ಬರದ ವಿಷಯ ಆದ್ರೆ ಆ ದಿವಸ, ಈಗ ನಿನ್ನೆ ಬಂದ್ರು ಒಂದು 10ರಿಂದ 15 ಮಕ್ಕಳು, ಖಾಲಿ ದನದ ಕೊಟ್ಟಿಗೆ ನೋಡಿ, ದನದ ಗೊಬ್ಬರ ಮೂತ್ರ ಅದು ಹೇಗೆ ಮುಂಚಿನ ಕಾಲದಲ್ಲಿ ಹೇಗೆ ಮಣ್ಣಿಗೆಲ್ಲ ಹಾಕ್ತಿದ್ರು, ಮನೆಗೆಲ್ಲ ಹಾಕ್ತಿದ್ರು, ನ್ಯಾಚುರಲ್ ಆಗಿ ಅದು ಹೇಗೆ ಮಸ್ಕಿಟೋ ರಿಪೆಲೆಂಟ್ ಮತ್ತೆ ಹೇಗೆ ಯೂಸ್ ಮಾಡ್ತಿದ್ರು, ಅದು ಮಾಹಿತಿ ಅವ್ರ ಟೀಚರ್ನವರೇ ಕೊಡ್ತಾರೆ. ನಾನ್ ತೋಟದ ಬಗ್ಗೆ ಕೊಡ್ತೇನೆ, ಅವ್ರ ಹತ್ರ ಆಲ್ರೆಡಿ ಮಾಹಿತಿ ಇರ್ತದೆ ಅವರ ಅಜ್ಜನ ಟೈಮ್ ಇಂದ. ಈಗ ಸಿಟಿ ಒಳಗೆ ಯಾರು ಮಾಡ್ತಾ ಇಲ್ಲ, ಸೊ ಅವ್ರ ಟೀಚರ್ ದವರೇ ಇವ್ರಿಗೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ. ಈಗ ಅಲ್ಲಿ ದನ ಇದೆಲ್ಲ, ದನದ ವೇಸ್ಟ್ ನೀರು ಇದೆಲ್ಲ. ಹೌದು. ಇದು ಇಲ್ಲಿಂದ ಎಲ್ಲಿಗೆ ಸಪ್ಲೈ ಮಾಡ್ತೀರಿ? ಇದು ಇಲ್ಲಿಂದ ನಾವು ಈಗ ಮ್ಯಾನ್ಯುವಲಿ ಮಾಡುದು. ಅಲ್ಲಿ ಒಂದು ಇದು ಉಂಟು. ನೆಕ್ಸ್ಟ್ ಇದಕ್ಕೆ ಪಂಪ್ ಹಾಕ್ಲಿಕ್ಕೆ ಉಂಟು, ಸ್ಲರಿ ಪಂಪ್ ಹಾಕಿ ತೋಟಕ್ಕ ಪಂಪ್ ಹಾಕಿ ಮೇಲೆ ಕಳಿಸ್ತೇವೆ ಟ್ಯಾಂಕಿಗೆ. ಟ್ಯಾಂಕ್ ಇಂದ ಜೀವಾಮೃತ ಮಾಡಿ ಪುನಃ ಕೆಳಗೆ ಕಳಿಸ್ಬೇಕು. ಡೈರೆಕ್ಟ್ ಹಾಕಿದ್ರೆ ಸಹ ಆಗ್ತದೆ. ಕರೆಕ್ಟ್. ಆದ್ರೆ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ಸ್ ಮತ್ತೆ ವೆಜಿಟೇಬಲ್ಸ್ ಗೆ ಸ್ವಲ್ಪ ಬೇರೆ ಬೇರೆ ಟೈಪ್ ಇದು ಪವರ್ ಕೊಡ್ಬೇಕಾಗ್ತದೆ. ಈಗ ನಮ್ಮಲ್ಲಿ ಸಿಟಿಯ ಹಳ್ಳಿ ಮಕ್ಳು ಇದಾರಲ್ಲ, ಈಗ ನಾವೆಲ್ಲ ಹಳ್ಳಿಯಿಂದ ಬಂದವರು. ಹೌದು. ನಮ್ಮಂತವರೇ ಹಳ್ಳಿಯಲ್ಲಿ ನಿಲ್ಲುದಿಲ್ಲ, ಕೃಷಿ ಗೊತ್ತಿದ್ದವರು ಕೂಡ. ಹೌದು. ಅಂತದ್ರಲ್ಲಿ ನೀವು ನಿಮ್ಗೆ ಜಾಬಿಗೆ ಹೋಗುವ ಅಪಾರ್ಚುನಿಟಿಗಳೆಲ್ಲ ಇತ್ತು, ಅದನ್ನೆಲ್ಲ ಬಿಟ್ಟು ಯಾಕೆ ಕೃಷಿಗೋಸ್ಕರ ನಿಂತ್ರಿ? ಈಗ ಇದರಲ್ಲಿ ಕೆಲಸ ಮಾಡ್ತಾ ಓಡ್ತಾ ಹೋಗುವಾಗ ಟೈಮ್ ಹೋಗುದು ಗೊತ್ತಾಗುದಿಲ್ಲ. ಮತ್ತೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ. ಇಷ್ಟು ಚಾಲೆಂಜಸ್ ಬಂದ್ರೆ, ಕಷ್ಟ ಬಂದ್ರೆ, ಹೇಗಾದ್ರೆ ನಾವು ಅದನ್ನು ಜಂಪ್ ಮಾಡಿ ಅದನ್ನು ಬೈಪಾಸ್ ಮಾಡಿ ಏನಾದ್ರೂ ಒಂದು ಮುಂದೆ ಹೋಗ್ತಾ ಇದ್ದೇವೆ. ಏನೋ ಸರ್ಕಸ್ ಮಾಡ್ತೀರಿ? ಹೌದು. ಸ್ವಲ್ಪ ಬರುವ ವರ್ಷ ನಮ್ಗೆ ಸ್ವಲ್ಪ ಕಲೀಲಿಕ್ಕೆ ಸಿಗ್ತದೆ ಹೋದ ವರ್ಷ ತಪ್ಪಿಂದ. ಕರೆಕ್ಟ್. ಇದನ್ನು ನೀವು ಸಾಕ್ತಿದ್ದೀರಿ, ಇದು 2 ಕಾರಣಕ್ಕೋಸ್ಕರ. ಒಂದು,
ನಿಮ್ಗೆ ವ್ಯಾಪಾರಕ್ಕೋಸ್ಕರ, ಎರಡನೇದು ಅದರ ಗೊಬ್ಬರ ಉತ್ತಮವಾಗಿ ನಿಮ್ಗೆ ಹೌದು. ಕೈ ತೋಟಕ್ಕೆ ಸಿಗ್ತದಲ್ಲ. ಹೌದು, ಇದು ಕರೆಕ್ಟ್ ಫೋಕಸ್ ಖಾಲಿ ಆಡಲ್ಲಿ ಮಾಡಿದ್ರೆ ಹಾ. ಬೈ ಚಾನ್ಸ್ 1,000 ಆಡಿದ್ರೆ 4 ವರ್ಷದಲ್ಲಿ ಅದು 1,000 ಆಡು 4,000 ಆಗ್ತದೆ. ಹಾ. ಅದರ ಇದು ಗೊಬ್ಬರದಲ್ಲಿನೇ ದುಡ್ಡು ಮಾಡಬಹುದು. ಇದೆಲ್ಲ ಊರಿದ್ದು ತಳಿ ಏನು ಇದು? ಇದೆಲ್ಲ ನಮ್ಮ ಊರಿದೆ, ಲೋಕಲ್. ಹಾ. ಲೋಕಲ್ ನಾವು ಯಾಕೆ ಎಲ್ಲ ಲೋಕಲ್ ಇಡುದಂದ್ರೆ ಅದಕ್ಕೆ ನ್ಯಾಚುರಲ್, ಅದಕ್ಕೆ ಇಮ್ಯುನಿಟಿ, ಮತ್ತೆ ನಾವು ಬಿಟ್ಟು ಸಾಕ್ತೇವೆ. ಸೊ ಅದಕ್ಕೆ ಇಂಜೆಕ್ಷನ್ ಕೊಡುದು ಅದು ಇದು ಏನಿಲ್ಲ. ಬೇಸಿಕ್ 1-2 ವ್ಯಾಕ್ಸಿನ್ ಇರಬಹುದು, ಹಾ. ಆದ್ರೆ ಜಾಸ್ತಿ ಏನ್ ಮೇಂಟೆನೆನ್ಸ್ ಇಲ್ಲ. ಅಂದ್ರೆ ಇಲ್ಲಿಯ ಸೊಪ್ಪುಗಳನ್ನೇ ತಿಂದು ಬದುಕ್ತವೆ. ಹೌದೌದು, ಇಲ್ಲಿ ಅಕ್ಕಪಕ್ಕದ ಎಲ್ಲ ಕಡೆ ಹೋಗಿ ಕೆಲವು ಮನೆ ಒಳಗೆ ಹೋಗಿ ತಿಂದು ಬರ್ತದೆ ಅವರ ಕಿಚನ್ ಇಂದ. ಹೌದಾ? ಇಲ್ಲಿ ತುಂಬಾ ಈ ಏರಿಯಾದಲ್ಲಿ ಎಲ್ಲರಿಗೆ ಪರಿಚಯ ಆಗಿದೆ. ಪ್ರಾಣಿ ಮತ್ತೆ ಮನುಷ್ಯ ಎಲ್ಲರಿಗೂ ಗೊತ್ತುಂಟು ಇದು ಇಲ್ಲಿಂದ ಬರ್ತದೆ ಅಂತ ಹೇಳಿ. ಕರೆಕ್ಟ್. ಇದೆಲ್ಲ ನಿಮ್ಮ ಸೆಗಣಿ ಸ್ಟಾಕ್ ಮಾಡಿರೋದು ಎರೆಹುಳು ಗೊಬ್ಬರಕ್ಕ? ಎರೆಹುಳ ನೆಕ್ಸ್ಟ್ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಸುತ್ತ ನೀರಿರ್ಬೇಕು, ಇರುವೆ ಬರದಾಗೆ. ಇದೊಂದು ಇಲ್ಲಿ ನಿಂತಿದೆಲ್ಲ, ಇದು ಯಾವುದು? ಇದು ನಮ್ದು ಹೊಸ ಚಾಂಪಿಯನ್ ನವೀನ್ ಅಂತ ಹೇಳಿ. ಇದೀಗ ನೆಕ್ಸ್ಟ್ ನಮ್ಮ ತೋಟದ ದನಿ, ಮನದನಿ. ಹಾಗೆ ಅಲ್ಲ, ಅಂಗನವಾಡಿಗೆಲ್ಲ ಹೋಗುದಿಲ್ವಾ? 2.5 ವರ್ಷ ಆಯ್ತು. ಈಗ ಪ್ರೈವೇಟ್ ಅಲ್ಲಿ ಹಾಕಿ ಮತ್ತೆ ನೆಕ್ಸ್ಟ್ ಹಾಕುವಂತೆ. ಅವನಿಗೆ ಕಾರ್ ಓಡಿಸುದು ತುಂಬಾ ಶಾಕ್ ಉಂಟು. ಹೌದಾ? ಕಾರ್ ಕೈಯಲ್ಲಿ ಓಡಿಸ್ತಾನೆ. ಎಲ್ಲ ತೋಟದ ಗಡಿಬಿಡಿ ಆಗಿದೆ, ಏನು ಅಂತ ಅಂದಾಜಾಗ್ಲಿಕ್ಕಿಲ್ಲ ವಿಡಿಯೋ ನೋಡುವಾಗಲ್ಲ. ಓಕೆ ಸ್ನೇಹಿತರೆ, ನೋಡಿ ಸೂಪರ್ ಆಗಿರುವಂತ ಒರಿಜಿನಲ್ ಒಂದು ಸೆಗಣಿ, ಅದರೊಟ್ಟಿಗೆ ನೋಡಿ ಇವರ ದನದ ಹಟ್ಟಿಯನ್ನೊಂದು ಬಾರಿ ನೋಡಿ. ಯಾಕಂದ್ರೆ ನಗರದಲ್ಲಿ ಕೂತ್ಕೊಂಡು ಈ ರೀತಿ ಎಲ್ಲ ಮಾಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟು ವರ್ಷ ಆಯ್ತು ಸರ್ ಈ ಹಟ್ಟಿ ಪ್ರಾರಂಭ ಮಾಡಿ? ಇದು ಈಗ 3 ವರ್ಷ ಆಗ್ತಾ ಬರ್ತಾ ಉಂಟು. ಇದು 5 ಹಾಲಿನ ದನ ಉಂಟು, 3-4 ಕರು ಉಂಟು. 4 ಎಲ್ಲರಿಗೆ ಹೆಸರು ಕೊಟ್ಟಿದ್ದೇವೆ. ಏನ್ ಹೆಸರು? ಇದು ಶಮ್ಮಿ, ಇದು ಗೌರಿ, ಇದು ಒಡ್ಲಿಶಿಂಗ ದೊಡ್ಡ ಕೊಂಬು, ಇದು ಗುಬ್ಬಿ, ಅದು ನಂದು, ಅದು ಗುಬ್ಬಿದು ಮಗಳು ರಾಧಾ, ಶಮ್ಮಿದು ಮಗಳು ನಂದಿನಿ, ಇದು ನಮ್ಮ ಹೊಸ ಇದು ಬಂದಿದೆ ಲಕ್ಷ್ಮಿ, ಮತ್ತೆ ಇದು ಶಾಂತಿ. ಲಕ್ಷ್ಮಿ ಮತ್ತೆ ಶಾಂತಿದು ಮಕ್ಕಳಿಗೆ ಇನ್ನು ಹೆಸರು ಕೊಡ್ಲಿಕ್ಕೆ ಉಂಟು, ಕೊಡ್ಲಿಲ್ಲ. ಇಲ್ಲಿ ಈಗ ಇದೊಂದು ಸಾಯಿವಾಲ, ಅದು ಹೌದು, ಅದು ಸಾಯಿವಾಲ, ಅದು ಸಾಯಿವಾಲ ಬೋರಿ. ಮತ್ತೆ ಇದು ಸಾಯಿವಾಲ ಅಂದ್ರೆ ಇದಕ್ಕೆ ಸೆಮೆನ್ಸ್ ಕೊಟ್ಟೆ ಮಾಡಿರುವಂತದ್ದು. ಹೌದೌದು, ಇದೆಲ್ಲ ಇದು ನಮ್ಮ ಲ್ಯಾಬ್ ಅವರು ಸ್ಪೆಷಲಿಸ್ಟ್ ಇದ್ದಾರೆ, ಇನ್ಸೆಮಿನೇಷನ್ ಅವ್ರು ಬಂದು, ಇದು ನಾರ್ತ್ ಇದು ಬ್ರೀಡ್, ಆದ್ರೆ ನಮ್ಮ ಇದಕ್ಕೆ ಇನ್ಸೆಮಿನೇಷನ್ ಕೊಟ್ಟು ನಮ್ಗೆ ಅದೇ ಸೇಮ್ ಇಲ್ಲಿ ತರಬಹುದು. ಸರ್, ಈ ರೀತಿ ನಗರ ಪ್ರದೇಶದಲ್ಲಿ ಕೃಷಿ ಮಾಡುವಂತದ್ದು ಅಂತ ಹೇಳಿದ್ರೆ ಇದಕ್ಕೆ ಒಂದು ಗೈಡೆನ್ಸ್ ಬೇಕಾಗುತ್ತೆ. ಅಂತದ್ರಲ್ಲಿ ನೀವು ಒಂದು ಸಿಸ್ಟಮೆಟಿಕ್ ಆಗಿರುವಂತ ಒಂದು ಟೀಮ್ ನ ಮಾಡ್ಕೊಂಡು ಕೃಷಿ ಮಾಡ್ತಿದ್ರಿ ಸಿಟಿಯಲ್ಲಿ. ಆ ಟೀಮ್ ನ ಆಕ್ಟಿವಿಟೀಸ್ ಎಲ್ಲ ಏನೇನ್ ಮಾಡ್ತೀರಿ, ಮತ್ತೆ ಅದು ಯಾರೆಲ್ಲ ಇದ್ದಾರೆ ಟೀಮ್ ಅಲ್ಲಿ? ಸೊ ಇದು ಭಾರತಿ ಕಾಲೇಜ್ ನಂತೂರು ಈಡನ್ ಕ್ಲಬ್ ರೋಡ್ ಹತ್ತಿರ, ಅಲ್ಲಿ ನಮ್ದು ಸಾವಯವ ಕೃಷಿ ಬೆಳಕದ್ದು ಸರ್ಟಿಫಿಕೇಟ್ ಕೋರ್ಸ್ ಉಂಟು. 4 ಸಂಡೇ ಸರ್ಟಿಫಿಕೇಟ್ ಕೋರ್ಸ್ ಇರ್ತದೆ. 4 ಸಂಡೇ ಅಟೆಂಡ್ ಆಗಿ ಲಾಸ್ಟ್ ಸಂಡೇ ಅವರು ಹೀಗೇನೆ ಯಾರೆಲ್ಲ ತೋಟ ಮಾಡಿದಾವೆ ಸಾವಯವ ಕೃಷಿದು ಎಲ್ಲ ಸೈಟ್ ವಿಸಿಟ್ ಕರ್ಕೊಂಡು ಹೋಗ್ತಾರೆ. ಬೀಜಗಳು ಮತ್ತೆ ಬೇರೆ ಬೇರೆ ಆರ್ಗ್ಯಾನಿಕ್ ಐಟಮ್ಸ್ ಯಾವ್ದೆಲ್ಲ ಉಂಟು, ಇಡೀ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಜನರು ಅಲ್ಲಿ ಬರ್ತಾರೆ. ಸೊ ಒಳ್ಳೆ ನೆಟ್ವರ್ಕಿಂಗ್ ಆಗ್ತದೆ, ಪ್ಲಸ್ ಒಂದು ಗ್ರಿಪ್ ಸಿಕ್ಕಿದಾಗೆ. ನಮ್ಮೊಟ್ಟಿಗೆ ಯಾವ್ದಿಲ್ಲ ಬೇರೆಯವ್ರು ಕೊಡ್ತದೆ, ಅವರೊಟ್ಟಿಗೆ ಏನಿಲ್ಲ ನಾವು ಶೇರ್ ಮಾಡ್ತೇವೆ. ಸೊ ಹಾಗೆ ಒಟ್ಟಿಗೆ ಸೇರಿ ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಡೆವಲಪ್ ಆಗ್ತದೆ. ನಾವೊಂದು 5-6 ವೆರೈಟಿಯ ತರಕಾರಿ ಗಿಡಗಳನ್ನು ರೆಡಿ ಮಾಡಿ ಸುಮಾರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸುಮಾರು ಒಂದು 1 ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನು ನಾವು ಕೊಡ್ತೇವೆ. ನಾನು ಇವತ್ತು ಅರ್ಜೆಂಟ್ ಆಗಿ ಬಸ್ಸಲ್ಲಿ ಬಂದಿರುವಂತದ್ದು, ಹಾಗೆ ಇಟ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದ್ಸಲ ನಾನು ಸಿಟಿಗೆ ಬಂದಾಗ ನಿಮಗೆ ಖಂಡಿತವಾಗಿ ಕೊಡ್ತೇನೆ. ನೋಡಿ ಸ್ನೇಹಿತರೆ, ಮಂಗಳೂರು ಸಿಟಿಯಲ್ಲಿ ಈ ರೀತಿಯ ಕಂಟೆಂಟ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಪರಿಚಯಸ್ಥರು ಯಾರಾದ್ರೂ ಹೇಳಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಗೊತ್ತಿರುವುದಿಲ್ಲ ಎಷ್ಟೋ ಬಾರಿ. ಆ ರೀತಿಯ ಮೊದಲ ಕಂಟೆಂಟ್ ಅನ್ನು ಕೊಡ್ಲಿಕ್ಕೆ ನಮಗೆ ಸಹಕಾರ ಮಾಡಿದವರು ಕಿರಣ್ ಕುಮಾರ್ ಅವರು. ಸರ್ ನಮಸ್ತೆ. ನಮ್ಮ ಕೋಡಿಕಲ್ನ ಕಾರ್ಪೊರೇಟರ್ ಸರ್. ನೀವು ಸಿಟಿಯ ಮಧ್ಯದಲ್ಲಿರುವಂಥದ್ದು, ಕೋಡಿಕಲ್ ಭಾಗದಲ್ಲಿ ಸಿಟಿಯಲ್ಲಿ ಓಡಾಡ್ತಿರ್ತೀರಿ. ಅಂಥದ್ರಲ್ಲಿ ಇವತ್ತು ಕೃಷಿಯ ಕಡೆಗೆ ಜನರು ಹಳ್ಳಿಯಲ್ಲೇ ಬರೋದಿಲ್ಲ. ಅಂಥದ್ರಲ್ಲಿ ಇವರು ಬಂದು ಒಂದು ಸಿಟಿಯ ಒಳಗಡೆ ಜನರಿಗೆ ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಕೃಷಿ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ ಈ ಕೃಷಿಯನ್ನು ನೋಡು? ನಾನು ಮೊದಲಿಗೆ ಶಿವಪ್ರಸಾದ್ ನಿಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತಿದ್ದೇನೆ. ಯಾಕೆಂದ್ರೆ ನಾನು ನಿಮ್ಮ ಪೇಜ್ ಸಂಪೂರ್ಣ ಸಹಜ ಕೃಷಿ ಎಂಬ ನಿಮ್ಮ ಏನ್ ಪೇಜ್ ಇದೆ, ಅದು ಯೂಟ್ಯೂಬ್ ಇರ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಇರ್ಲಿ, ತುಂಬಾ ಫಾಲೋ ಮಾಡ್ತಾ ಇದ್ದೇನೆ ನಾನು. ಒಂದಷ್ಟು ಖುಷಿ ಆಗುತ್ತೆ ನೀವು ಒಂದಷ್ಟು ಮಾಹಿತಿಗಳನ್ನೆಲ್ಲ ಕೊಡುವಾಗ, ತುಂಬಾ ಖುಷಿ ಆಗುತ್ತೆ. ನಾವು ಸಿಟಿಯಲ್ಲಿ ಇರುವವರಿಗೆ ನೀವು ಗ್ರಾಮಾಂತರದ ಎಲ್ಲ ಮಾಹಿತಿಯನ್ನು ನಿರಂತರ ಕೊಡ್ತಾ ಇದ್ದೀರಾ. ಏನೆಲ್ಲ ಆರ್ಗ್ಯಾನಿಕ್ ಏನು ವೆಜಿಟೇಬಲ್ಸ್ ಇರ್ಬೋದು, ಸಾವಯವ ಕೃಷಿಗಳ ಬಗ್ಗೆ ಮಾತಾಡೋದನ್ನ ನಾವು ತುಂಬಾ ನೋಡ್ತಾ ಇದ್ದೇನೆ, ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಅದೊಂದಷ್ಟು ನನ್ನ ಮನಸ್ಸಿಗೆ ಕೂಡ ಆಗ್ತಾ ಇತ್ತು. ನೀವು ಸಿಟಿಗೆ ಬಂದ್ರೆ ಒಂದಷ್ಟು ಖುಷಿ, ಯಾಕಂದ್ರೆ ನಮ್ಮ ಸಿಟಿಯಲ್ಲಿ ಇದ್ದವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ರೆ
ಒಂದಷ್ಟು ಅವರದ್ದು ಸಂಸ್ಥೆ ಮಾಡಿದ್ದಾರೆ, ಅವರ ಸಂಘಟನೆಗಳನ್ನೆಲ್ಲ ಮಾಡಿದ್ದಾರೆ, ಒಂದಷ್ಟು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಯೂಟ್ಯೂಬ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾದ್ರೆ ನಿಮ್ಮಂತವರೆಲ್ಲ ಬಂದು ಅದನ್ನು ಸ್ವಲ್ಪ ಜನರಿಗೆ ತೋರಿಸಿದ್ರೆ ಖುಷಿ. ನೀವು ನಾನು ನಿಮ್ಮ ಫಾಲೋ ಅಪ್ ಮಾಡ್ತಾ ಇದ್ದಾಗ ಪೇಜ್ ಅನ್ನು ತುಂಬಾ ಸಲ ನೀವು ನಮ್ಮ ಮಿತ್ರರೇ ತುಂಬಾ ಸಲ ನಿಮ್ಮನ್ನು ಮಾತಾಡಿಸಿದ್ದೇನೆ. ಆಗ ಸಹಜವಾಗಿ ನೀವು ನಮ್ಮ ಹತ್ರ ಮಂಗಳೂರಿನ ಬಗ್ಗೆ, ಸಿಟಿ ಬಗ್ಗೆ ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ಮಂಗಳೂರು ಸಿಟಿಯಲ್ಲಿ ಕೂಡ ಏನೆಲ್ಲ ಆಗ್ತಾ ಇದೆ, ಇಂಥ ಆರ್ಗ್ಯಾನಿಕ್ ಯಾರೆಲ್ಲ ಬೆಳೆಸ್ತಾ ಇದ್ದಾರೆ ಅಂತವರನ್ನು ಪರಿಚಯ ಮಾಡಿ ಅವರ ಒಂದಷ್ಟು ಬೈಟ್ಸ್ ಗಳನ್ನು ತೆಗಿಬೇಕು, ಅಲ್ಲಿ ಹೋಗಿ ಒಂದಷ್ಟು ವಿಡಿಯೋಸ್ ಗಳನ್ನು ಮಾಡಬೇಕು, ಇಲ್ಲಿಯ ಸಿಟಿ ಜನರಿಗೆ ಅದರ ವಿಷಯಗಳನ್ನು ತಿಳಿಸ್ಬೇಕೆಂಬ ನಿಮ್ಮ ಒಂದು ಮನಸ್ಸು ಖುಷಿ ಆಯ್ತು ನನಗೆ. ಅದಕ್ಕಾಗಿ ನೀವು ನನ್ನ ಹತ್ರ ಮಾತಾಡಿದಾಗ ಒಂದಷ್ಟು ಡೀಟೇಲ್ಸ್ ಗಳನ್ನು ನಿಮ್ಗೆ ಕೊಟ್ಟಿದ್ದೇನೆ. ಈಗ ಇಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ನವರು ಅಂದ್ರೆ ಒಂದು ಸಂಸ್ಥೆಗಳನ್ನು ಕಟ್ಟಿ ಆರ್ಗ್ಯಾನಿಕ್ ಈ ಗ್ರೋತ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ರೋಷನ್ ಅಲಪೆ, ಏನು ಕುಲಶೇಖರ್ ಅಲಪೆಯಲ್ಲಿ ಇರುವಂತಹ ರೋಷನ್ ಅವರು, ನನ್ಗೆ ಒಂದಷ್ಟು ಆಶ್ಚರ್ಯ ಆಗತ್ತೆ. ಸಿಟಿಯಲ್ಲಿ ನಾವು ನೋಡ್ತೇವೆ ಪೂರ್ವಜರು ಮಾಡಿರುವಂತಹ ಆಸ್ತಿಗಳನ್ನೆಲ್ಲ ಒಂದಷ್ಟು 5 ಸೆನ್ಸ್ 10 ಸೆನ್ಸ್ಗಳನ್ನು ಮಾಡಿ ಜಾಗಗಳನ್ನು ಮಾರುವಂತದ್ದು ನೋಡ್ತಾ ಇದ್ದೇವೆ. ಅದನ್ನು ಹೇಗೆ ಆ ಇದ್ದ ಜಾಗವನ್ನು ಹೇಗೆ ಉಳಿಸುವುದು, ಆ ಇದ್ದ ಜಾಗದಲ್ಲಿ ಜನರಿಗೆ ಆಗುವಂತಹ ಏನು ಬೆಳೆಗಳನ್ನು ಬೆಳೆಸುವಂತದ್ದು ಇರ್ಬೋದು, ಏನಾದ್ರೂ ಜನರಿಗೆ ಸಹಕಾರ ಆಗುವಂತದ್ದನ್ನು ಮಾಡುವಂತದ್ದು ತುಂಬಾ ಕಡಿಮೆ ನಾವು ನೋಡುವಂತದ್ದು. ರೋಷನ್ ಅವರು ವಿಶೇಷವಾಗಿ ಈ ಜಾಗದಲ್ಲಿ ತಮ್ಮ ಕುಟುಂಬದ ಏನು ಜಾಗ ಇದೆ, ಈ ಜಾಗದಲ್ಲಿ ವಿಶೇಷವಾಗಿ ಸುಮಾರು ಒಂದು 3 ವರ್ಷದಿಂದ ಈ ಆರ್ಗ್ಯಾನಿಕ್ ಕೃಷಿಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಕೂಡ ಫೋನಲ್ಲಿ ಮಾತಾಡಿರುವಂತವ್ರು. ಇವತ್ತು ನಿಮ್ಮ ಜೊತೆ ನನಗೆ ಕೂಡ ಬರುವಂತಹ ಒಂದು ಭಾಗ್ಯ ಸಿಕ್ಕಿತ್ತು ಇಲ್ಲಿ ನೋಡುವಂಥದ್ದು. ನಾವು ಕೆಲವೊಂದು ಮನೆಗಳಲ್ಲಿ 3 ಸೆನ್ಸ್ 5 ಸೆನ್ಸ್ ಜಾಗ ಇದ್ದವರು ಒಂದಷ್ಟು ಸಣ್ಣ ಮಟ್ಟದಲ್ಲಿ ಏನಾದ್ರೂ ಒಂದು ತೋಟಗಾರಿಕೆ ಮಾಡುವಂತದ್ದನ್ನು, ಹೂಗಳನ್ನು ಬೆಳೆಸುವಂತದ್ದು ನೋಡ್ತೇವೆ. ಆದ್ರೆ ಇವತ್ತು ಇಲ್ಲಿ ಬಂದಾಗ ಇನ್ನೂ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ರೋಷನ್ ಅವರು ಆರ್ಗ್ಯಾನಿಕ್ ಕೃಷಿಗಳ ಜೊತೆಗೆ ದನಗಳನ್ನು ಇರ್ಬೋದು, ಆಡುಗಳನ್ನು ಸಾಕುವಂತದ್ದು. ಅದರಿಂದ ಏನಾಗತ್ತೆ ಅಂದ್ರೆ ಅವರು ದನಗಳನ್ನು ಸಾಕುವುದರ ಜೊತೆಗೆ ಅದರಲ್ಲಿ ಸಿಗುವಂತ ಗೊಬ್ಬರವನ್ನೇ ಉಪಯೋಗಿಸಿ ಅದರಿಂದಲೇ ಕೃಷಿ ಮಾಡುವಂತ ಕೆಲಸ, ಅವರವರ ಮನೆಗೆ ಬೇಕಾಗುವಷ್ಟು ಮಾಡಿ, ಅವರಿಗೆ ಬೇಕಾಗುವಷ್ಟು ಮಾಡಿ ಮಾರುವಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಕೂಡ ಅರ್ನಿಂಗ್ ಇದೆ ಎಂಬುದನ್ನು ರೋಷನ್ ಅವರು ತೋರಿಸ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಏನು ಚಾನೆಲ್ಸ್ ನವರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇದನ್ನು ನೀವು ಚಾನೆಲ್ ನಲ್ಲಿ ತಂದು ಒಂದಷ್ಟು ಜನರಿಗೆ ತಿಳಿಸಿ ಅವರು ಕೂಡ ಇಂಥ ಆರ್ಗ್ಯಾನಿಕ್ ಕೃಷಿ ಮಾಡುವಂತದ್ದು ಮಾಡಬೇಕೆಂಬ ಉತ್ತೇಜನವನ್ನು ತಾವು ಕೊಡ್ತಾ ಇದ್ದೀರಾ. ಉತ್ತಮ ಕೆಲಸ ತಾವು ಮಾಡ್ತಾ ಇದ್ದೀರಾ. ನಿಮ್ಗೆ ನಾನು ಮೊದಲನೇದಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ರೋಷನ್ ರ, ಈ ರೀತಿ ಸಿಟಿಯಲ್ಲಿ ನಾವೊಂದು ಚಾಲನೆ ಕೊಟ್ಟಿದ್ದೇವೆ. ನಮ್ದು ಸಣ್ಣ ಕೆಲಸ, ಯಾಕಂದ್ರೆ ನೀವು ಮಾಡಿದ್ದನ್ನು ವಿಡಿಯೋ ಮಾಡುವಂಥದ್ದು. ಆದ್ರೆ ನೀವು ಪ್ರತಿದಿನ ಕೃಷಿಯ ಕೆಲಸವನ್ನು ಮಾಡ್ತಿದ್ರಿ. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಶಿವಪ್ರಸಾದ್ ಸರ್, ನೀವು ಮತ್ತೆ ನಿಮ್ಮ ಚಾನಲ್ ಇಂದನೇ ಸ್ವಲ್ಪ ಅವೇರ್ನೆಸ್ ಸ್ಪ್ರೆಡ್ ಆಗ್ತಾ ಉಂಟು. ಸೊ ನಮ್ಗೆ ಸಹ ತುಂಬಾ ಖುಷಿ ಆಯ್ತು. ಸಂಘದವರೆಲ್ಲ ಬರ್ತಿದ್ದಾರೆ. ಈಗ ಸಂಘದವರು ನಿನ್ನೆ ಮೊನ್ನೆ ಬಂದಾದ ನಂತರ ಈಗ ಇವತ್ತು ನೀವು ಬಂದಿದ್ದೀರಾ. ಈಗ ನೆಕ್ಸ್ಟ್ ಈಗ ಪುನಃ 9 ಗಂಟೆಗೆ ಬೇರೆ ಶಾಲೆದ ಮಕ್ಕಳು ಬರ್ತಿದ್ದಾರೆ. ಸೊ ತುಂಬಾ ಆಕ್ಟಿವ್ ಆಗ್ತಾ ಉಂಟು. ಸೀಸನ್ ಯಾವಾಗಲೂ 6 ಮಂತ್ಸ್ ಆನ್ 6 ಮಂತ್ಸ್ ಆಫ್ ಇರ್ತದೆ. ಸೊ ಅದು ಆನ್ ಸೀಸನ್ ಅಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ನಮಗೆ ಅದು ಗ್ರಿಪ್ ಸಿಗ್ಬೇಕಾದ್ರೆ ನಿಮ್ಮಂತವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್.